ಇತ್ತೀಚಿನ ದಿನಗಳಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫ್ರಾಡ್ಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಹೀಗೆ ಫೇಸ್ಬುಕ್ನಲ್ಲಿ ಪರಿಚಯವಾದ ಹುಡುಗನ ಜೊತೆ ಸ್ನೇಹ ಬೆಳೆದು ಆತ್ಮೀಯವಾಗಿ ಫೋಟೋ ತೆಗೆದುಕೊಳ್ಳುವ ಹಂತಕ್ಕೆ ಹೋಗಿದ್ದ ಮಹಿಳೆ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಏನು ಆಕೆ ಕತೆ, ಆತ ಮಾಡಿದ್ದಾದ್ರೂ ಏನು ಅಂತೀರಾ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಹಣ ಪಡೆದು ಖಾಸಗಿ ವಿಡಿಯೋ ತೋರಿಸಿ ಬೆದರಿಕೆ. ರೌಡಿ ಶೀಟರ್ ಸಹಚರನಿಂದ ಮಹಿಳೆಗೆ ಕೊಲೆ ಬೆದರಿಕೆ. ಶೂಟ್ಗಿರಿ ವಿರುದ್ಧ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಎಫ್ಐಆರ್. ಮೈ ಮೇಲೆ ಚಿನ್ನವನ್ನ ಹಾಕಿಕೊಂಡು ಪೋಸ್ ಕೊಡ್ತಿರೋ ಇವನ ಹೆಸರು ಶೂಟ್ಗಿರಿ. ಈತ ಇಷ್ಟು ಸಿಂಪಲ್ ಅಂದ್ಕೊಳ್ಳೋ ಹಾಗೆ ಇಲ್ಲ. ಬೆಂಗಳೂರು ಪೊಲೀಸರ ಹಿಟ್ ಲಿಸ್ಟ್ ನಲ್ಲಿರುವ ಕುಖ್ಯಾತ ರೌಡಿ ಶೀಟರ್ ಅರಸಯ್ಯನ ಸಹಚರ. ಇವನ ಕೆಲಸಗಳೆಲ್ಲ ಮಾಡಬಾರದ ಕೆಲಸಗಳೇ. ಆದ್ರೆ ಈತನ ಪಾಪಗಳ ಸರಮಾಲೆ ಒಂದೆರಡಲ್ಲ. ಆದ್ರೆ ಇದೀಗ ಮಾಡಬಾರದ ಕೆಲಸ ಮಾಡಿದ್ರಿಂದ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇನ್ನು ಶೂಟ್ಗಿರಿಯೊಂದಿಗೆ ಸದಾ ಇರುವ ಸ್ವರೂಪ್ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ. ಯಾಕೆ ಅಂದ್ರೆ ಇವರಿಬ್ಬರು ಮಾಡಬಾರದ ಕೆಲಸ ಮಾಡಿದ್ದಾರೆ. ಕಾಮಾಕ್ಷಿಪಾಳ್ಯದ ಶ್ರೀದೇವಿ ಎನ್ನುವ ವಿವಾಹಿತ ಮಹಿಳೆಯನ್ನ ಫೇಸ್ಬುಕ್ ಮೂಲಕ ಪರಿಚಯ ಮಾಡಿಕೊಂಡು ಸ್ನೇಹ ಬೆಳೆಸಿದ್ರು. ನಂತರ ಆರೋಪಿ ಸ್ವರೂಪ್ ಮಹಿಳೆಯೊಂದಿಗೆ ಸಲುಗೆ ಬೆಳೆಸಿಕೊಂಡನು. ನಂತರ ಆಕೆಯೊಂದಿಗೆ ಬಣ್ಣ ಬಣ್ಣದ ಮಾತುಗಳನ್ನಾಡಿ ನಂಬಿಸಿ ಆಕೆಯಿಂದ 8 ಲಕ್ಷ ಪೀಕಿದ್ದಾನೆ. ಅಷ್ಟೇ ಅಲ್ಲದೆ ಜೀವ ಬೆದರಿಕೆ ಕೂಡ ಹಾಕಿದ್ದಾನೆ. ವಿವಾಹಿತ ಮಹಿಳೆ ಆರೋಪಿ ಸ್ವರೂಪ್ನ ಬಣ್ಣ ಬಣ್ಣದ ಮಾತನ್ನ ಕೇಳಿ 8 ಲಕ್ಷ ಕೊಟ್ಟು ಇದೀಗ ಕಣ್ಣೀರು ಸುರಿಸುತ್ತಿದ್ದಾಳೆ. ಸಂತ್ರಸ್ತ ಮಹಿಳೆ ನಾನು ಕೊಟ್ಟ ಹಣವನ್ನ ವಾಪಸ್ ಕೊಡು ಎಂದು ಕೇಳಿದಾಗ ತನ್ನ ಸ್ನೇಹಿತೆಗೆ ಕೊಲೆ ಬೆದರಿಕೆ ಹಾಕಿದ್ದಾನೆ. ಇಷ್ಟೇ ಅಲ್ಲದೆ ಮಹಿಳೆಯೊಂದಿಗಿನ ಖಾಸಗಿ ಫೋಟೋ, ವಿಡಿಯೋ ತೋರಿಸಿ ಸಹ ಬ್ಲಾಕ್ ಮೇಲ್ ಮಾಡಿ ಬೆದರಿಸಿದ್ದಾನೆ. ಹಣ ಕೇಳಿದ್ರೆ ಖಾಸಗಿ ವಿಡಿಯೋಗಳನ್ನ ನಿನ್ನ ಗಂಡನಿಗೆ ಕಳಿಸ್ತೇನೆ ಎಂದು ಆವಾಜ್ ಹಾಕಿದ್ದಾನೆಂದು ಆರೋಪಿಸಿದ್ದಾರೆ. ಒಬ್ಬಳು ಲೇಡಿಗೆ ಸ್ವರೂಪ್ ಅಂತ ಒಬ್ಬ ಹುಡುಗನ ಜೊತೆಗೆ ಒಂದು ರಿಲೇಶನ್ಶಿಪ್ ಇರುತ್ತೆ. ಈಕೆ ಹತ್ರ ಎಲ್ಲಾ ತರದ ಉಪಯೋಗ ಪಡ್ಕೊಂಡು ಆಕೆ ಹತ್ರ ಒಂದು 8 ಲಕ್ಷ ರೂಪಾಯಿನ ಆಕೆಯಿಂದ ತಗೊಂಡು ಕೊಡದೇ ಇರೋದನ್ನ ನಮ್ಮ ಗಮನಕ್ಕೆ ಬಂತು. ಮತ್ತೆ ಆಕೆ ಬಂದು ಕಂಪ್ಲೇಂಟ್ ಕೊಟ್ಲು. ಅಫೆಂಡರ್ ಬಟ್ ರೌಡಿ ಶೀಟರ್ ಏನಲ್ಲ, ಅವನು ಒಬ್ಬ ಗಿರಿ ಅಂತ ಹೇಳಿ. ಆತ ಇವರು ಇಬ್ಬರು ಮಧ್ಯೆ ಏನೋ ಮಧ್ಯಸ್ಥಿಕೆ ವಹಿಸಿದ್ದ ಅಂತ ತಿಳಿದು ಬಂದಿದೆ. ಆತನನ್ನು ಕೂಡ ನಾವು FIR ಅಲ್ಲಿ ನಾವು ಆತನ ಹೆಸರನ್ನು ನಮೂದಿಸಿಕೊಂಡಿದ್ದೀವಿ. ಸತತ ಆರೋಪಿಯ ಬೆದರಿಕೆಯಿಂದ ನೊಂದ ಮಹಿಳೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಸ್ವರೂಪ್ ವಿರುದ್ಧ ಯಾವಾಗ ಮಹಿಳೆ ದೂರು ನೀಡಿದ ವಿಚಾರ ತಿಳಿದು ಇಬ್ಬರ ನಡುವೆ ಸಂಧಾನಕ್ಕೆ ಶೂಟ್ಗಿರಿ ಎಂಟ್ರಿ ಕೊಟ್ಟಿದ್ದಾನೆ. ನಾನು ಸೆಟಲ್ಮೆಂಟ್ ಮಾಡ್ತೇನೆ ಎಂದು ಹೇಳಿ ಮತ್ತೆ ಮಹಿಳೆಯ ಬಳಿ ಲಕ್ಷಾಂತರ ರೂಪಾಯಿ ಹಣ ಪಡೆದಿದ್ದಾರೆ. ಮಹಿಳೆಗೆ ಕರೆದು ಅವನು ಕೊಟ್ಟಷ್ಟು ಹಣ ತೆಗೆದುಕೊಳ್ಬೇಕು, ಇಲ್ಲ ಅಂದ್ರೆ ನಿನ್ನ ವಿಡಿಯೋಗಳನ್ನ ಪಬ್ಲಿಕ್ ಮಾಡ್ತೇವೆ, ಕೊಟ್ಟಷ್ಟು ತೆಗೆದುಕೊಂಡು ತೆಪ್ಪಗೆ ಇರಬೇಕು, ಇಲ್ಲ ಅಂದ್ರೆ ಕತೆ ಅಷ್ಟೇ ಎಂದು ಬೆದರಿಕೆ ಹಾಕಿದ್ನಂತೆ. ಇದರಿಂದ ಮತ್ತಷ್ಟು ಗಾಬರಿಯಾಗಿ ಇಬ್ಬರ ವಿರುದ್ಧ ದೂರು ನೀಡಿದ್ದಾಳೆ ಮಹಿಳೆ. ಈಗ ತನಿಖೆ ಮಾಡ್ತಾ ಇದೀವಿ, ಆರೋಪಿನ ನಾವು ಹುಡುಕ್ತಾ ಇದೀವಿ. ಸದ್ಯಕ್ಕೆ ಮಹಿಳೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅದನ್ನ ನಾವು ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ತಾ ಇದೀವಿ. ಖಾಸಗಿ ಚಿತ್ರಗಳನ್ನೆಲ್ಲ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅನ್ನೋದು ಆಕೆಯ ಕಂಪ್ಲೇಂಟ್ ಅಲ್ಲಿ ಅವಳು ನಮೂದಿಸಿದ್ದಾಳೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದೀವಿ. ಸದ್ಯ ಆರೋಪಿಗಳ ವಿರುದ್ಧ ಮಹಿಳೆಗೆ ಬ್ಲಾಕ್ ಮೇಲ್ ಮಾಡಿದ ಆರೋಪದ ಮೇಲೆ ಇಬ್ಬರ ವಿರುದ್ಧ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರಕರಣ ದಾಖಲಾಗ್ತಿದ್ದಾಗೆ ಇಬ್ಬರು ತಲೆಮರೆಸಿಕೊಂಡಿದ್ದು ಪೊಲೀಸರು ಆರೋಪಿಗಳನ್ನ ಹುಡುಕಾಟ ನಡೆಸುತ್ತಿದ್ದಾರೆ. ಮಹಿಳೆಯ ಮಾನ ಪ್ರಾಣದ ಜೊತೆ ಆಟವಾಡಿದ ಇಬ್ಬರಿಗೂ ತಕ್ಕ ಶಾಸ್ತಿ ಆಗಬೇಕು. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.